ನಮಸ್ತೆ ಜಿ. ಇವತ್ತೇನು ಹೇಳ್ಕೊಡ್ತಾ ಇದ್ದೀರಾ? ಇದು ಒಂಥರ ಹುಳಿಶಾಖ ಅಂತ. ಓಹೋ. ಹುಳಿಶಾಖ ಅಂದ್ರೆ ಈ ಹಾಲ್ಮತ್ತೂರು ತೀರ್ಥಹಳ್ಳಿ ಆ ಕಡೆ ಎಲ್ಲ ಹಿಂದೆ ನಮ್ಮ ತಂದೆ ಮಾಡ್ತಿದ್ರು. ನಮ್ಮ ತಂದೆ ಇದು ಆ ಕಡೆಯವರು. ಹಂಗಾಗಿ ಅವರು ಮಣ್ಣಿನ ಇಡ್ಲಿ ಒಲೆ ಹಚ್ಚಿ ಅದ್ರಲ್ಲಿ ಬಾಳೆಹಣ್ಣೆಲ್ಲ ಪುಟ್ಟ ಬಾಳೆಹಣ್ಣು ಇರುತ್ತಲ್ಲ ಅದನ್ನ ಸುಟ್ಟು ಎಲ್ಲ ಮಾಡಿ ಮಾಡ್ತಿದ್ರು. ಇದನ್ನೊಂದು ತೋರ್ಸ್ಕೊಡೋಣ ನಿಮ್ಗೆ ಅಂತ. ಕಾಯಿಗಳಿನೇ ಇದೆ ಹೆಚ್ಚು ಕಮ್ಮಿ, ಆದ್ರೆ ಈ ಬಾಳೆಹಣ್ಣನ್ನು ಮಾತ್ರ ಅದ್ರಲ್ಲಿ ಇಡ್ಲಲ್ಲಿ ಮಾಡ್ತಿದ್ರು. ಬಟ್ ಇವಾಗ ಇಡ್ಲು ಮಾಡೋದ್ ಕಷ್ಟ, ಹಂಗಾಗಿ ನೀವು ಹಂಗೆ ಬೇರೆ ತರ ತೋರಿಸ್ತಾ ಇದ್ದೀರಾ ಹೆಂಗ್ ಮಾಡ್ಕೊಬಹುದು ಅಂತ. ಸರಿ ಅಜ್ಜಿ, ಏನೇನ್ ಮಾಡ್ಕೊಬೇಕು ಇದಕ್ಕೆ? ಅದಕ್ಕೆ ಮೊದಲು ಸ್ವಲ್ಪ ಕೊಬ್ಬರಿ ಎಣ್ಣೆ ಇದಕ್ಕೆ ಹಾಕಿ ಈ ಬಾಳೆ ಹಚ್ಚಿಟ್ಟಿದೆಯಲ್ಲ ಇದನ್ನ ಸ್ವಲ್ಪ ಬಾಡಿಸ್ಕೊತೀನಿ. ಸರಿ. ಅದು ಆಕ್ಚುಲಿ ಬಾಳೆಕಾಯಿ ಹಣ್ಣಾಗ್ಬಿಟ್ಟಿತ್ತು, ಹಂಗಾಗಿ ಪ್ಲಾಂಟೇನ್ ಅಂತ ಹೇಳ್ತಾರೆ ಬಾಳೆಕಾಯಿ, ಅದು ಹಣ್ಣಾಗಿದ್ದಿತ್ತು. ಸರಿ, ವೇಸ್ಟ್ ಮಾಡೋದು ಯಾಕೆ ಅಂತ ಅದರಲ್ಲೇ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮ ತಂದೆ ಒರಿಜಿನಲಿ ಮಾಡ್ತಿದ್ದು ಪುಟ್ಟ ಬಾಳೆಹಣ್ಣಲ್ಲಿ. ಹೌದು, ಪುಟ್ಟ ಬಾಳೆಹಣ್ಣಲ್ಲೇ ಮಾಡ್ತಿದ್ರು. 2 ಸಲ ಬಿಡಬೇಕು, ಒಂದ್ಸಲಕ್ಕಾಗಲ್ಲ. ಸರಿ. ಇಡ್ಲಿ ಇರುತ್ತಲ್ಲ ಇದನ್ನೆಲ್ಲ ಇಡ್ಲಿ ಒಲೆ ಮೇಲೆ ಹಿಂಗೆ ಎಲ್ಲ ಇಡಬೇಕು. ಹಂಗಿಟ್ಟು ಸುಡು. ಈ ಇಡ್ಲಿ ಅಂದ್ರೆ ಇಡ್ಲು ಅಲ್ಲೇ ಸುತ್ತ ಇಡದ, ಡೈರೆಕ್ಟ್ ಆಗಿ ಇಡಬಾರ್ದು ಅದ್ರ ಮೇಲೆ, ಅದ್ರ ಶಾಖದಲ್ಲ ಇಡಬಾರ್ದು. ಸುತ್ತ ಇರುತ್ತಲ್ಲ ಅದೆಲ್ಲ ಕ್ಲೀನ್ ಆಗಿ ಒರೆಸ್ಬಿಟ್ರೆ ಒಂದ್ಸಲ ಮಣ್ಣಿನ ಮೇಲೆ ಆಗ್ಬೇಕು. ಈ ಕಬ್ಬಿಣದ ಒಲೆ ಅಲ್ಲ, ಆ ಮಣ್ಣಿನ ಒಲೆ ಅದಲ್ಲಿ ನಾನು ಅದೆಲ್ಲ ಮಾಡ್ಕೊಂಡಿದ್ದೆ. ಪನ್ನೀರ್ ನಾನು ಅಂತ ಪಾಕಿಸ್ತಾನ ಬಾರ್ಡರ್ ಇದ್ದಾಗ ಕೂಡ ಮಾಡ್ಕೊಂಡಿದ್ದೆ. ತಮಿಳ್ನಾಡಿಗೆ ಬಂದಾಗಲೂ ಆ ಥರ ಒಲೆ ಮಾಡಿಸ್ಕೊಂಡು ಮಾಡ್ತಿದ್ದೆ. ಬಿಟ್ಟಿಲ್ಲ ನಾನು. ತುಂಬಾ ಚೆನ್ನಾಗಿದೆ ಅಂದ್ರೆ ಅಡುಗೆಗಳೆಲ್ಲ. ಕಾಯಿಗಳು ಇದೆಯಾ, ಆದ್ರೆ ಬಾಳೆ ಹಣ್ಣನ್ನ ಒಂದು ಹುರಿದು ಹಾಕ್ತೀವಲ್ಲ, ಹೌದೌದು, ಅದಕ್ಕೆ ಹುಳಿಶಾಖ. ಮಜ್ಜಿಗೆದು ಹುಳಿನೂ ಇರುತ್ತೆ, ಶಾಖ ಅಂದ್ರೆ ಹೀಟಲ್ಲಿ ಬೇಯತ್ತೆ. ಹೌದು, ಹುಣಸೆ ಹಣ್ಣಿನೆಲ್ಲ ಏನು ಹಾಕಲ್ಲ. ಈಸಿ ಅಡುಗೆ. ಹೌದು, ಬಾಳೆಹಣ್ಣು ಜಾಸ್ತಿ ಇದೆ ಅಂದಾಗ ಇದಕ್ಕೆ ತುಂಬಾ ಕಳ್ತ ಹಣ್ಣು ಇರ್ಬೇಕಾ ಅಥವಾ ಸ್ವಲ್ಪ ಗಟ್ಟಿ ಇರ್ಬೇಕಾ ಹಣ್ಣು? ಒಂಚೂರು ಗಟ್ಟಿದ್ರೇನೆ ಚೆನ್ನಾಗಿ. ಮೆತ್ತಗಾಗಿರ್ಬೇಕಾ? ಸುಮಾರಾಗಿ, ತುಂಬಾ ಮೆತ್ತಗಾಗಿರ್ಬಾರ್ದು, ಆದ್ರೆ ಹಣ್ಣಾಗಿರ್ಬೇಕು. ಹಣ್ಣಾಗಿರ್ಬೇಕು. ಗುಟ್ಟು ಬಾಳೆ ಚೆನ್ನಾಗಿ. ಕೊಬ್ಬರಿ ಎಣ್ಣೆಲ್ಲ ಮಾಡೋದ ನೀವು? ಕೊಬ್ಬರಿ ಎಣ್ಣೆ ಮಾಡಿರೋ ಒಳ್ಳೆಣ್ಣೆ ಎಲ್ಲ ಮಜ್ಜಿಗೆ ಹಾಕತ್ತಲ್ಲ, ಅದ್ರ ಟೇಸ್ಟ್ ಬೇರೆ ಆಗುತ್ತೆ. ಅದಕ್ಕೆ ಮಜ್ಜಿಗೆ ಹಾಕೋದ್ರಿಂದ ಕೊಬ್ಬರಿ ಎಣ್ಣೆಲ್ಲೇ ಮಾಡ್ಬೋದು. ಬೇಕಾದ ತುಪ್ಪದಲ್ಲಿ ಮಾಡೋದು. ನಾವು ತುಪ್ಪದಲ್ಲೆಲ್ಲ ಹಂಗ ಇಷ್ಟಪಡಲ್ಲ. ಆದ್ರೂ ನಿಮ್ಮ ತಂದೆಯವರು ಅಡಿಗೆ ಮಾಡ್ತಿದ್ರು ಅಂತ ಕೇಳಿ ಖುಷಿ ಆಯ್ತು. ಅವಾಗಿನ ಕಾಲದಲ್ಲೇ ತುಂಬಾ ಚೆನ್ನಾಗಿರೋ, ಬಹಳ ಚೆನ್ನಾಗಿ ಮಾಡೋರು. ನಮ್ಮ ನೀವೇನೇನ್ ಮಾಡ್ಕೊಡ್ತಿದ್ರು ಅವರು? ಕುಟ್ಟೋಲಿಕ್ಕಿ ಬಹಳ ಕುಟ್ಟೋಲಿಕ್ಕಿ ಇದೆಲ್ಲ ಚೆನ್ನಾಗಿ ಒಳಗಡೆ ಅಲ್ಲೇ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ರು. ಅಲ್ಲೇ ಒಂದು ಸ್ಟವ್ ಇಟ್ಕೊಂಡು ದೇವಸ್ಥಾನ ಹಿಂಭಾಗಕ್ಕೆ ಇದಕ್ಕೆಲ್ಲ ಮಾಡ್ಕೊಡ್ತಿದ್ರು. ಅದು ಕೊಳಲು ಮೈಲೆ ನೆಲೆ ಹಾಕಿದ್ರು. ರಾತ್ರಿ ಹೊತ್ತು ನಾವು ಅವರು ಕುಟ್ಟೋಲಿಕ್ಕೆ ಮಾಡೋದನ್ನೇ ಕಾಯ್ತಾ ಇದ್ರು. ರಾತ್ರಿ 10 ಗಂಟೆ ಕುಟ್ಟೋಲಿಕ್ಕೆ ಮಾಡೋರು. ಅವಾಗ ನಾವು ಸಂಗೀತ ಕಲಿ ಅವಾಗಲೇ ಹೇಳ್ಕೊಡೋದು. ನಮ್ಮ ತಂದೆನೇ ನಾವು ಸಂಗೀತ ಹೇಳ್ಕೊಟ್ಟಿದ್ರು. ಕೆ ಸುಮಿತ್ರ ಎಲ್ಲ ನಮ್ಮ ಹತ್ರ ನಮ್ಮ ತಂದೆ ಹತ್ರನೇ ಕಲ್ತಿದ್ರು. ಇಷ್ಟ ಆಗಿದ್ದೀರಾ? ಇದರಲ್ಲಿ ಹಾಕಿದ್ದೀನಿ. ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಬೇಕಾ? ಇನ್ನೊಂಚೂರು ಹೌದು ಹಾಕಿ ತಾನೇ. ಅದೇ ಸಾಕು 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 ಹಾಕು. ಹಾಕ್ಲಾ? ಹಾಕು ಸಾಕು. ಪರಿಮಳ ಚೆನ್ನಾಗಿದೆ ಅಂತಾರ? ಚೆನ್ನಾಗಿದೆ. ಅವಾಗ ಹಾಡು ಹೇಳ್ಕೊಡ್ತಿದ್ರ? ಅವಾಗ ನಮ್ಗೆ ಸಂಗೀತ ಹೇಳ್ಕೊಡ್ತಿದ್ರು. ಒಳ್ಳೆ ಹಾಡುಗಳು ಹೇಳ್ಕೊಡೋರು. ಹಾಡು ಇನ್ನೂ ನೆನಪಿದೆ ನಮ್ಗೆ. ನಾನು ಮರ್ತೋಗಿದ್ದೆ. ಒಂದು ಹಾಡು ಹೇಳ್ಕೊಡ್ತಿದ್ರು. ದೇವನ ದರ್ಶನ ಜೀವನ ಪಾವನ, ದೇವನ ದರ್ಶನ ಜೀವನ ಪಾವನ, ಗುರುವಿನ ಪ್ರವಚನ ಸಾವಿನ ನಾಯನ, ದೇವನ ದರ್ಶನ ಜೀವನ
ಥರ ಹಾಡು ಹೇಳ್ಕೊಡ್ತಿದ್ರು. ಅವರು ಗುರುರಾಜ್ ನಾಯ್ಡು ಆಮೇಲೆ ದೇವಸ್ಥಾನದಲ್ಲಿ ಉಳ್ಕೊಳ್ತಿದ್ರು. ಅವ್ರು ಇದ್ದಾಗ ಅವ್ರ ಹರಿಕತೆ ಮಾಡೋಕ್ಕೆ ನಮ್ಮ ದೇವಸ್ಥಾನದಲ್ಲಿ ಬರ್ತಿದ್ರು. ಹಂಗಾಗಿ ರಾತ್ರಿ ಅವರು ಕುತ್ಕೊಂಡು ನಮ್ಗೆ ಸಂಗೀತ ಹಾಕೋರು. ನಮ್ಗೆ ತುಂಬ ಚೆನ್ನಾಗಿ ಹಾಕೋರು. ಹಂಗಾಗಿ ನಮಗೆ ಚೆನ್ನಾಗಿ ಅಭ್ಯಾಸ. ನಾವೇನು ಆರಂಭದಿಂದ ಸಂಗೀತ ಕಲೀಲೇ ಇಲ್ಲ. ಹಾಗೆ ನನಗೆ ವಿದ್ವತ್ ಪಾಠ ಎಲ್ಲ ಆಗಿದೆ. ಪರೀಕ್ಷೆ ಕಳ್ಸೋದು ಬೇಡ ಅಂತ ರಾಮಾಯಣ ಅಂತ ಇದ್ರು. ಅವ್ರು ಕಳಿಸ್ಬಾರ್ದಪ್ಪ, ಕಳಿಸ್ಬಿಟ್ರೆ ಜಂಬ ಬಂದ್ಬಿಟ್ಟು ಹಾಡೋದೇ ಇಲ್ಲ ಸರಿಯಾಗಿ. ಹಂಗೆ ಕಲೀಲಿ ಹಂಗಾಗಿ ಹೇಳೋದು. ಹಂಗಾಗಿ ಪರೀಕ್ಷೆ ಕಟ್ಟಲೇ ಇಲ್ಲ. ಜೂನಿಯರ್ ಒಂದೇ ಒಂದಾಗಿದೆ ನನಗೆ. ಆಮೇಲೆ ಕಟ್ಟಿಸ್ತಿಲ್ಲ. ಅದು ಪರೀಕ್ಷೆ ಚೆನ್ನಾಗಿ ಹಾಡೋದು ಚೆನ್ನಾಗಿ ಮಾಡ್ತಿದ್ರು. ಆಡ್ತಿದ್ರು. ಇದು ಬಾಳೆಹಣ್ಣು ಮುರಿಯೋತ್ತಿಗೆ ಉಪ್ಪು ಹಾಕೊಳ್ಳೋದೇನು ಬೇಡ ಅಲ್ಲ? ಆಯ್ತಾ? ನಿನ್ ಕೈಗೆ ಬಿಸಿ ಅಟ್ಟೋಷ್ಟಿದ್ರೆ ಆಯ್ತು ಅಷ್ಟೇ ಅಲ್ವಾ? ಅಷ್ಟೇ ನೋಡಿ. ಹೌದಾ? ಈಗ ಒಗ್ಗರಣೆ ಮಾಡ್ಕೊಬೇಕಾ ಇವಾಗ? ಒಗ್ಗರಣೆ ಸಾಕು. ಇಷ್ಟು ಸಾಕು, ಅಷ್ಟು ಸಾಕು. ಆಯ್ತಾ? ಆಯ್ತಾ? ಆಮೇಲೆ ಜೀರಿಗೆ 2 ಬೇಕಲ್ಲ. ಆಯ್ತಾ? ಆಮೇಲೆ ಕರಿಬೇವು ಸೊಪ್ಪು ಚೂರು. ಆಯ್ತಾ? ಹಂಗೆ ಖಾರ ಅಷ್ಟೊಂದೆಲ್ಲ ಇಲ್ಲ ಇಲ್ಲ. ಆದ್ರೂ ಬಾಳೆಹಣ್ಣಲ್ಲೂ ಒಂದು ಖಾರದ ಅಡಿಗೆ ಮಾಡ್ಬೋದು ಅನ್ನೋದು. ಮಾಡ್ಬೋದು. ಓ, ಇದು ಸ್ವಲ್ಪ ಕ್ರಿಸ್ಪು ಆಯ್ತು ಅಜ್ಜಿ, ಗರಿ ಗರಿನೂ ಆಯ್ತು ಅಂತಾರ ಇದು ಆಗುತ್ತೆ. ಬಾಳೆಹಣ್ಣು ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ನಾನು ತಿಳ್ಕೊಬೇಕು. 2 ಹಸಿಮೆಣಸಿನಕಾಯಿ ಸೀಳ್ಕೊಂಡಿರೋದು. ಆಯ್ತಾ? ಅದನ್ನ ಒಂದು ಸ್ವಲ್ಪ ಹಾಕಿ ಹಿಂಗೆ ಬಾಡ್ಸೋದಷ್ಟೇ. ಅಷ್ಟೇನೆ. ಆಯ್ತಾ? ಅಷ್ಟೇನೇನು ಮಾಡಲ್ಲ ಇದನ್ನ. ಈಗ ಅದಕ್ಕೆ ಕಾಯ್ತೀವಿ ನೋಡೋ. ಕಾಯ್ತೀವಿ. ಬೇಕಾದ್ರೆ ಹಾಕೊಂಡು ಜಾಸ್ತಿ ಬೇಕಂದ್ರೆ ಇನ್ನೂ ಹಾಕ್ಕೋಬೋದು. ಕಾಯ್ತೀವಿ ಸಾಕು ಅಂತ ನಾನು ಒದಗತ್ತಲ್ಲ. ಆಮೇಲೆ ಇದು ಜೀರಿಗೆ ಮಾತ್ರ ಇಷ್ಟು ಸಾಕು. ಅದಕ್ಕೆ ಹಾಕ್ತೀನಿ ಒಗ್ಗರಣೆಗೆ ಜೀರಿಗೆ. ಆಯ್ತಾ? ಅಷ್ಟೇ. ಒಟ್ಟು 1 ಟೇಬಲ್ ಸ್ಪೂನ್ ಇಟ್ಟಿದ್ದೆ. ಅದ್ರಲ್ಲಿ ನೀವು 1/4 ಚಮಚ ಇದಕ್ಕೆ ಹಾಕಿದ್ದೀರಾ, ಇನ್ನು ಅರ್ಧ ಚಮಚ ತಿರುಗಿ ಹಾಕಿದ್ದೀರಾ ಶುಂಠಿ. ಶುಂಠಿ ಆಯ್ತಾ? ಇದಿಷ್ಟ ಆಯ್ತು. ತಟ್ಟು ನೀರು ಬೇಕು. ಆಗಿದೆಲ್ಲ ಮಾಡ್ಕೊಂಬರ್ತೀನಿ. ತಿರುವಾಯ್ತಾ ಅಜ್ಜಿ? ನೋಡು. ಓ, ಚೆನ್ನಾಗಿದೆ. ಚಟ್ನಿ ಹಾಕಕ್ಕೆ ಬಂದಿದೆ. ಸರಿ ಆಯ್ತಾ? ಈಗ ಹಾಕು. ಆಯ್ತಾ? ಈಗ ಮತ್ತೆ ಕಟ್ಟಿಗೆ ಇದನ್ನೆಲ್ಲ ಹಾಕು. ಚಮಚ 1 ಕಪ್ ಫುಲ್. ಅಂದ್ರೆ ಮೆಜರ್ಮೆಂಟ್ ಕಪ್ ಅಂತ ಬರುತ್ತೆ, ಅದರಲ್ಲಿ ಕರೆಕ್ಟ್ 1 ಕಪ್ ಇದೆ. ಆಯ್ತಾ? ಗಂಟ ಮಾಡಿ ಎಷ್ಟೊಂದು ಬಿಡಿದಿರಿ. ಮತ್ತೆ ಹಿಂಗೆಲ್ಲ ಹಾಳು ಮಾಡಬಾರ್ದು. ಕರೆಕ್ಟಾಗಿ ಹಿಂಗೆಲ್ಲ ಮಾಡಬೇಕು. ಉಪ್ಪು ಇಷ್ಟು ಹಾಕಿದ್ದೀನಿ ಸಾಕು. ಬೇಕಾದವರು ಮತ್ತೆ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಇದೇ ಹುಷ. ಆಯ್ತಾ? ಅದೇ ಕಲ್ಲಿಗ್ಲು ಶಾಖದಲ್ಲಿ ಬಾಳೆಹಣ್ಣನ್ನ ಬೇಯಿಸ್ತಿದ್ದರಿಂದ ಅದು ಮೋಸ್ಟ್ಲಿ ಹುಳಿ ಶಾಖ ಅಂತ ಹೆಸರು. ಮತ್ತೆ ಇದಕ್ಕೇನು ಬೆಲ್ಲ ಆಗಿಲ್ಲ, ಏನು ಹಾಕೋದು ಹೆಚ್ಚಿಗೆ ಖರ್ಚೇ ಇಲ್ಲ. ಹೌದು, ಚೆನ್ನಾಗೂ ಇದೆ. ಆಮೇಲೆ ಬಾಳೆಹಣ್ಣು ಹೆಂಗೂ ವೇಸ್ಟ್ ಆಗತ್ತೆ ಅಂದ್ರೆ ಮಾಡ್ಕೊಬೋದು. ಆಗುತ್ತೆ. ಹೆಂಗೂ ಹಬ್ಬ ಗಿಬ್ಬ ಎಲ್ಲ ಬರುತ್ತಲ್ಲ, ಪೂಜೆ ಆದ್ಮೇಲೆ ಬಾಳೆಹಣ್ಣು ಉಳ್ಕೊಂಡ್ಬಿಟ್ಟಿದೆ ಅಂದ್ರೆ ಇದನ್ನ ಐಡಿಯಾ ಮಾಡ್ಕೊಬೋದು. ತುಂಬ ಚೆನ್ನಾಗಿ. ಈ ಕುದಿಯೋದು ಹುರಿಯೋದು ಅವು ಕಾಯೋದೇ ಕಷ್ಟ ಅಷ್ಟೇ. ಎಲ್ಲ ಅಡುಗೆ ಮಾಡಿಬಿಡ್ಬೋದು ಸಿದ್ಧವಾಗಿ. ನಾನು ಕ್ಲಾಸಿಗೆ ಹೋಗ್ಬೇಕು ಅಂದರೆ 10-11 ಗಂಟೆ ಕ್ಲಾಸಿಗೆ ಹೋಗ್ಬೇಕು ಅಂದರೆ ಪೂಜೆ ಮುಗಿಸ್ಕೊಂಡು ಬೆಳಿಗ್ಗೆ 9 ಗಂಟೆ ತನಕ ಪೂಜೆ ಆಗುತ್ತೆ. ಅರ್ಧ 3/4 ಗಂಟೆ ಒಳಗೆ ಅಡುಗೆ ಮಾಡಿಬಿಡ್ತೀನಿ. ಚಟ ಅಡುಗೆ ಮುಗಿಸ್ಬಿಡ್ತೀನಿ. ಮುಗಿಸಿಟ್ಟು ನಾವು ಹೋದ್ರೆ ಮನೆಗೆ ಬರೋದು 1:30. ಕ್ಲಾಸಿಗೆ ಹೋದ್ರೆ ಹೊರಗಡೆ. ಅದರಿಂದ ಲೇಟ್ ಆಗುತ್ತೆ. ಅಂದರೆ ಮಾಡಿಟ್ಟು ಹೋಗ್ತೀನಿ. ಸಿಂಪಲ್ ಅಡುಗೆ ನಮ್ದೆಲ್ಲ. ನಾನು ಬಾಳೆಹಣ್ಣು ಕರಗ್ಬಿಡತ್ತೆ ಅಂದ್ಕೊಂಡಿದ್ದೆ, ಕರಗಲಿಲ್ಲ. ಈ ಥರ ಹುರಿದ್ರೆ ಗಟ್ಟಿಯಾಗಿರುತ್ತೆ. ತುಂಬ ಅದು ಪುಟ್ಟ ಬಾಳೆಹಣ್ಣು ಇನ್ನೂ ಚೆನ್ನಾಗಿ. ಈ ಬಾಳೆಹಣ್ಣು ಗಂಡಾಗತ್ತೆ ಅಂದೆಲ್ಲ ಅಂತ ಮಾಡ್ದೆ. ಆಯ್ತಲ್ಲ ಕುದೀತಿದ್ದು. ಸರಿ ಅಜ್ಜಿ, ಆಯ್ತು. ಸೊ ಒಂದು
ಎರಡು ಬಾಳೆಕಾಯಿ, ಹಣ್ಣಾಗಿರೋ ಬಾಳೆಕಾಯಿ ಇಟ್ಕೊಂಡು ಅದರಲ್ಲಿ ನಮಗೆ ಹುಳಿ ಶಾಖ ಅಂತ ಹೇಳಿ ನಿಮ್ಮ ತಂದೆಯವರು ಹೇಳ್ಕೊಟ್ಟಿದ್ದಂಥ ಒಂದು ಒಳ್ಳೆ ಅಡುಗೆನ ನಮಗೆ ಹೇಳ್ಕೊಟ್ಟಿದ್ದೀರಾ. ನೀವು ಇದೇ ಥರ ಹೇಳ್ಕೊಡ್ತಾ ಇರಿ, ನಾವು ಕಲಿತಾ ಇರ್ತೀವಿ. ಥ್ಯಾಂಕ್ ಯು, ನಮಸ್ತೆ. ಆಗಲಿ, ಒಳ್ಳೆಯದು, ಒಳ್ಳೆಯದಾಗಲಿ.